ಟ್ರೆಡಿಷನಲಿ ಆತಂಗುಡಿ ಟೈಲ್ಸ್ ಎರಡು ಟೈಪ್ ಬರುತ್ತೆ. ಮೈಸೂರು ಪ್ಯಾಲೇಸ್ ಅಲ್ಲೂ ಸೇಮ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ಚೋಳಾ ಪೀರಿಯಡ್ ಆವಾಗ ಬಂದಿದೆ ಇದು. ಕೈಯಲ್ಲೇ ಮಾಡಿರೋ ಒಂದು ಟೈಲ್ಸ್ ಅಂತ ಹೇಳ್ಬೋದು. ಸಮ್ಮರ್ ಅಲ್ಲಿ ಒಂದು 4-5 ಡಿಗ್ರೀಸ್ ಕೂಲಿಂಗ್ ಇರುತ್ತೆ, ವಿಂಟರ್ ಅಲ್ಲಿ 4-5 ಡಿಗ್ರೀಸ್ ವಾರ್ಮ್ತ್ ಇರುತ್ತೆ. 100+ ಡಿಸೈನ್ಸ್ ಇದೆ ಅಂತಾನೆ ಹೇಳ್ಬೋದು. ಒಂದು 2000-3000 ಸ್ಕ್ವೇರ್ ಫೀಟ್ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅಂತ ನಮ್ಗೆ ಒಂದು 3-4 ವೀಕ್ಸ್ ಟೈಮ್ ಆಗುತ್ತೆ. ಡಿಸೈನ್ಸ್ ಜೊತೆನೆ ನಾವು ಲೇಯಿಂಗ್ ಹೆಂಗ್ ಮಾಡೋದು, ಮಾಡಿರೋದು ಜಾಗ ಎಲ್ಲಿ ಇರುತ್ತೆ, ಯಾವ ರೀತಿಯಲ್ಲಿ ನಾವು ಟೆಸ್ಟ್ ಮಾಡಿರೋದು ಎಲ್ಲ ಕೊಡ್ತೀವಿ. ಇದು ಬಂದು ಆತಂಗುಡಿ ಸ್ಯಾಂಡ್. ಓಕೆ, ಇದು ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಕಾನ್ಸೆಪ್ಟ್ ತೊಗೊಂಬರ್ತೇನೆ. ಅಂದರೆ ಲೈಕ್ ಈ ಪ್ರಾಡಕ್ಟ್ ಬಗ್ಗೆ ತುಂಬ ಜನ ಕೇಳಿರ್ತೀರೋ, ತುಂಬ ಜನ ಕೇಳಿರಲ್ಲ. ಸೊ ಇದೆಲ್ಲ ಏನಂದರೆ ಓಲ್ಡ್ ಟ್ರೆಡಿಷನಲ್ಲಿ ಯೂಸ್ ಮಾಡಿರೋ ಒಂದು ಪ್ರಾಡಕ್ಟ್ ಅಂತ ಕೂಡ ಹೇಳ್ಬೋದು. ಇಷ್ಟೆಲ್ಲ ನೀವು ನಾನು ಕನ್ಸ್ಟ್ರಕ್ಷನ್ ವೀಡಿಯೋಸ್ ಆಗ್ತಾ ಇದೆ, ತುಂಬ ಜನ ಅದ್ರ ಬಗ್ಗೆ ಮನೆಯೆಲ್ಲ ಕಟ್ಟಬೇಕಂತ ಪ್ಲಾನ್ ಮಾಡ್ತಾ ಇರ್ತೀರಾ. ಸೊ ಅವಾಗ ನಿಮಗೆ ಒಂದು ಜ್ಞಾಪಕ ಬರೋದು ಗ್ರಾನೈಟ್ ಅಂತ ಜ್ಞಾಪಕ ಬರುತ್ತೆ, ಮಾರ್ಬಲ್ಸ್ ಅಂತ ಜ್ಞಾಪಕ ಬರುತ್ತೆ, ಟೈಲ್ಸ್ ಅಂತ ಜ್ಞಾಪಕ ಬರುತ್ತೆ. ಬಟ್ ಇವತ್ತು ನಾನು ತೋರಿಸೋದು ಬಂದ್ಬಿಟ್ಟು ಸ್ಪೆಷಲ್ ಟೈಲ್ಸು. ಅಂದರೆ ಆ ಕಾಲದಲ್ಲಿ ಯೂಸ್ ಮಾಡ್ತಿರೋ ಒಂದು ಟೈಲ್ಸ್ ಅಂತ ಹೇಳ್ಬೋದು. ಮೈಸೂರು ಪ್ಯಾಲೇಸ್ ಅಲ್ಲೂ ಸೇಮ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ, ಮತ್ತೆ ತುಂಬಾ ಒಂದು ಟ್ರೆಡಿಷನಲ್ ಪ್ಲೇಸಸ್ ಅಲ್ಲಿ ಕೂಡ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನಾವು ಇವತ್ತು ಬಂದಿರೋದು ಬಂದ್ಬಿಟ್ಟು ಡ್ಯೂರಿ ಡಿಸೈನ್ಸ್ ಅಂತ ಕಂಪನಿ. ಇದು ಬಂದ್ಬಿಟ್ಟು ನಮ್ಮ ಬೆಂಗಳೂರು ಒರ್ಮಾವು ಸಿಗ್ನಲ್ ಇಂದ ಒಂದು 100-150 ಮೀಟರ್ಸ್ ದೂರದಲ್ಲೇ ಅಂತ ಹೇಳ್ಬೋದು. ಸ್ವಲ್ಪ ಹಂಗೆ ನೀವು ಮುಂದೆ ಬಂದ್ರೆ ನೋಡ್ಬೋದು, ಕೆಳಗಡೆ ಎಲ್ಲ ನೀವು ನೋಡ್ತಿರ್ಬೋದು. ಸೊ ಈ ತರನೇ ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಟ್ರೆಡಿಷನಲ್ ಟೈಲ್ಸ್ ಎಲ್ಲ ನಿಮಗೆ ಸೂಪರ್ ಆಗಿ ಸಿಗುತ್ತೆ. ಒಂದು 18 mm ಥಿಕ್ನೆಸ್ ಅಂತ ಕೂಡ ಹೇಳ್ಬೋದು. ಸೊ ಇದೆಲ್ಲ ನೋಡಿ ಒಂಥರ ಸೂಪರ್ ಆಗಿ ಕಾಣುತ್ತೆ, ಹೈಲೈಟ್ ಅಂತ ಕೂಡ ಕಾಣುತ್ತೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇದೆಲ್ಲ ಪ್ಯೂರ್ಲಿ ಹ್ಯಾಂಡ್ ಕ್ರಾಫ್ಟೆಡ್, ಅಂದ್ರೆ ಲೈಕ್ ಕೈಯಲ್ಲೇ ಮಾಡಿರೋ ಒಂದು ಟೈಲ್ಸ್ ಅಂತ ಹೇಳ್ಬೋದು. ಆತಂಗುಡಿ ಟೈಲ್ಸ್ ಅಂತ. ಅವಾಗ ನೀವು ಆತಂಗುಡಿ ಟೈಲ್ಸ್ ಅಂದ್ರೆ ಅದು ಹಿಸ್ಟ್ರಿನೇ ಬರುತ್ತೆ, ಅದ್ರ ಬಗ್ಗೆ ಫುಲ್ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಸೊ ಹಂಗೆ ನೀವು ಆ ಕಡೆ ಬಂದ್ರೆ ಈ ಕಡೆ ಕೂಡ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಡಿಸೈನ್ಸ್ ಆಪ್ಷನ್ಸ್ ಕೂಡ ಇದೆ. ಈ ತರ ಕಲರ್ ಪ್ಯಾಟರ್ನ್ಸ್ ಕೂಡ ಚೂಸ್ ಮಾಡ್ಬೋದು. 100+ ಡಿಸೈನ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಸೂಪರ್ ಕಲರ್ ಕಾಂಬಿನೇಷನ್ಸ್ ಇದೆ, ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಬೋದು, ಯಾವ ಡಿಸೈನ್ ಬೇಕಾದ್ರೂ ಇವ್ರ ಹತ್ರ ಇದೆ, ಅದು ಕೂಡ ಚೂಸ್ ಮಾಡ್ಬೋದು. ಸೊ ಹಂಗೆ ನೀವು ಬಂದರೆ ಸೊ ಇದ್ರದ್ದು ಥಿಕ್ನೆಸ್ ಆಗಲಿ, ನಿಮಗೆ ಕಲರ್ ಕೂಡ ಆಗಲಿ ಸೊ ಸೂಪರಾಗಿ ಮಾಡಿದ್ದಾರೆ. ಇದು ಪ್ಯೂರ್ಲಿ ಹ್ಯಾಂಡ್ ಕ್ರಾಫ್ಟೆಡ್ ಅಂತ ಕೂಡ ಹೇಳ್ಬೋದು. ಇವರೇ ಬಂದು ಬೇಕಾದ್ರೆ ಇನ್ಸ್ಟಾಲೇಷನ್ ಸಹ ಮಾಡಿಕೊಡ್ತಾರೆ. ಆಲ್ ಓವರ್ ಇಂಡಿಯಾ ಸಪ್ಲೈ ಕೂಡ ಇರುತ್ತೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಡ್ಯೂರಿ ಡಿಸೈನ್ಸ್ ಕಂಪನಿ ಓನರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನಂದ್ರೆ ಯೂಶಲಿ ಒಂದು ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಎಲ್ಲರೂ ಗ್ರಾನೈಟ್ಗೆ ಹೋಗ್ತಾರೆ, ಒಂದು ನಾರ್ಮಲ್ ಟೈಲ್ಸ್ಗೆ ಹೋಗ್ತಾರೆ, ಅಥವಾ ಒಂದು ಮಾರ್ಬಲ್ಸ್ಗೆ ಹೋಗ್ತಾರೆ. ಬಟ್ ತುಂಬ ಜನಕ್ಕೆ ಈ ಟ್ರೆಡಿಷನಲ್ ಟೈಲ್ಸ್ ಬಗ್ಗೆ ತುಂಬ ಜನಕ್ಕೆ ಐಡಿಯಾ ಇಲ್ಲ. ಸೊ ನಾನು ಕೂಡ ಸರ್ಚ್ ಮಾಡ್ತಿರುವಾಗ ನಿಮ್ಮದು ಒಳ್ಳೆ ರಿವ್ಯೂಸ್ ಇತ್ತು ಗೂಗಲಲ್ಲಿ. ಆಮೇಲೆ ತುಂಬ ಡೀಲರ್ಸ್ ಕೂಡ ಸಪ್ಲೈ ಮಾಡ್ತೀರಾ, ಅಂದರೆ ತುಂಬ ಕಸ್ಟಮರ್ಸ್, ಹ್ಯಾಪಿ ಕಸ್ಟಮರ್ಸ್ ಕೂಡ ಇದ್ದಾರೆ. ಸೊ ಡ್ಯೂರಿ ಡಿಸೈನ್ಸ್ ಫಸ್ಟ್ ಕಂಪನಿ ಬಗ್ಗೆ ಹೇಳ್ಬಿಡಿ ಸರ್. ಓಕೆ, ನಾವು ಡ್ಯೂರಿ ಡಿಸೈನ್ಸ್ ಸೆಪ್ಟೆಂಬರ್ 2020 ಶುರು ಮಾಡಿದ್ದೀವಿ. ನಮ್ದು ಮೈನ್ ಬಿಸ್ನೆಸ್ ಬಂದು ಸ್ಪ್ಯಾನಿಷ್ ಸ್ಟೈಲ್ ಇಂಪೋರ್ಟ್ ಮಾಡಿ ಡೀಲರ್ಸ್ ಥ್ರೂ ಸೌತ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀವಿ. ಅದ್ರ ಜೊತೆನೆ ಇದು ಆತಂಗುಡಿ ಟೈಲ್ಸ್ ಶುರು ಮಾಡಿದ್ದೀವಿ. ನಮ್ದು ಓನ್ ಫ್ಯಾಕ್ಟ್ರಿ ಇದೆ ಆತಂಗುಡಿಯಲ್ಲಿ. ಇದು ಶುರು ಮಾಡಿ 3 ವರ್ಷ ಆಗಿದೆ. 3 ವರ್ಷ? ಹೌದು. ನಮ್ಮ ನೇಟಿವ್ ಅಲ್ಲೇ, ಅಲ್ಲಿಂದ ಒಂದು 150-160 ಕಿಲೋಮೀಟರ್ಸ್ ತಂಜಾವೂರ್ ಅಂತ, ಅದೇ ನನ್ನ ನೇಟಿವ್. ಸೊ ನಮ್ಗೆ ತುಂಬ ನಾಲೆಜ್ ಇದೆ ಈ ಪ್ರಾಡಕ್ಟ್ ಅಲ್ಲಿ. ಸೊ ಇದು ಪ್ರಾಡಕ್ಟ್ ಬಂದು ನಾವು ಮಾಡಿರೋದು ಅದೇ ಕಸ್ಟಮರ್ ಬೇಸ್ಗೋಸ್ಕರ ಮಾಡ್ತಾ ಇದೀವಿ. ಅದೇ ಕಸ್ಟಮರ್ ಬೇಸ್, ಆರ್ಕಿಟೆಕ್ಟ್ ಬೇಸ್, ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಯಾಕಂದ್ರೆ ಮುಂಚೆಲ್ಲ ಟ್ರೆಡಿಷನಲ್ ಹೋಗಿ ಆಮೇಲೆ ಮಾಡರ್ನ್ ಆಯ್ತು, ಇವಾಗ ವಾಪಸ್ ಟ್ರೆಡಿಷನಲ್ ಇದಕ್ಕೆ ಬರ್ತಿದ್ದಾರೆ. ಹೌದು. ಸೊ ಅದಕ್ಕಂತ ತುಂಬಾನೇ ಯೂಸ್ ಆಗುತ್ತೆ. ಆಕ್ಚುಲಿ ಮನೆ ಕಟ್ಟಕ್ಕೆ ತುಂಬಾ ಜನ ಇವಾಗ ಪ್ಲಾನ್ ಮಾಡ್ತಾರಿಂದ ಎಲ್ಲ ಒಂದು ಐಡಿಯಾ, ಒಂದು ಬಡ್ಜೆಟ್ ಪ್ಲಾನಿಂಗ್ ಎಲ್ಲ ಮಾಡ್ಕೊಬೋದು. ಈ ಟೈಲ್ಸ್ ಬಗ್ಗೆ ಹಿಸ್ಟ್ರಿ ಒಂದ್ಸತಿ ಹೇಳ್ಬಿಡಿ ಸರ್. ಹೌದು, ಇದು ಬಂದು ಸಸ್ಟೈನಬಲ್ ಆರ್ಕಿಟೆಕ್ಚರಲ್ ಪ್ರಾಡಕ್ಟ್. ಸಸ್ಟೈನಬಲ್ ಅಂತ ನೇಚರ್ಗೆ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಈಗ ಗ್ರೀನ್ ಹೌಸ್ ಅಂತ ಹೇಳ್ತಾ ಇದೀವಿ. ಹೌದು. ಓಕೆ, ಆ ಪ್ರಕಾರ ಇದು ಓಕೆ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್, ಲೋಕಲ್ ಮೆಟೀರಿಯಲ್ ಸೋರ್ಸ್ ಮಾಡಿ ಲೋಕಲ್ ಆರ್ಟಿಸನ್ಸ್ ಇದು ರೆಡಿ ಮಾಡಿ ಕೊಡ್ತಾರೆ. ಓಕೆ, ಲೈಫ್ ಬಗ್ಗೆ ಹೇಳಿದ್ರಂತ ಮಿನಿಮಮ್ 2 to 3 ಜನರೇಷನ್ಸ್ ಬರುತ್ತೆ. 2 to 3 ಜನರೇಷನ್ಸ್. ಓಕೆ, ಅಪ್ರಾಕ್ಸಿಮೇಟ್ಲಿ ಒಂದು ಜನರೇಷನ್ 20 years ಹೇಳ್ಬೋದು. 2 to 3 ಜನರೇಷನ್ಸ್ ಇಸ್ ದ ಲೈಫ್ ಆಫ್ ದ ಟೈಲ್. ಸೂಪರ್. ಓಕೆ, ಸೊ ಈ ಟೈಲ್ಸ್ ಅಲ್ಲಿ ನೋಡ್ತಿರ್ಬೋದು, ಇಲ್ಲಿ ವೆರೈಟೀಸ್ ಆಫ್ ಕಾಂಬಿನೇಷನ್ಸ್ ಅಂಡ್ ಡಿಸೈನ್ಸ್ ಇದೆ. ಸೊ ನಿಮ್ಮ ಹತ್ರ ಎಷ್ಟು ಪ್ಲಸ್ ಡಿಸೈನ್ಸ್ ಇರ್ಬೋದು ಸರ್? ಓಕೆ, ಟ್ರೆಡಿಷನಲಿ ಆತಂಗುಡಿ ಟೈಲ್ಸ್ 2 ಟೈಪ್ ಬರುತ್ತೆ. ಒಂದು ಫ್ಲೋರಲ್ ಬರುತ್ತೆ, ಇನ್ನೊಂದು ಜಾಮೆಟ್ರಿಕ್ ಫ್ಯಾಷನ್ಸ್ ಬರುತ್ತೆ. ಈಗ ನಾವು ಈ 2 ಸೇರಿ ಅಬ್ಸ್ಟ್ರಾಕ್ಟ್ ಡಿಸೈನ್ಸು ಇನ್ಕ್ಲೂಡ್ ಮಾಡಿದೀವಿ. ಓಕೆ,
ಯಾಕೆಂದ್ರೆ ಈ ಸಿಟಿ ಸೈಡಲ್ಲಿ ಅವ್ರಿಗೂ ಡಿಸೈನ್ಸ್ ಬೇಕು, ಮತ್ತೆ ಅಷ್ಟು ಜಾಸ್ತಿ ಡಿಸೈನ್ಸ್ ಬೇಡ. ಓಕೆ ಓಕೆ, ಅದಕ್ಕೋಸ್ಕರ ಸ್ವಲ್ಪ ಮಾಡರ್ನ್ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ಟ್ರೆಡಿಷನಲ್ ಪ್ಲಸ್ ಮಾಡರ್ನ್ ಎರಡು ಸೇರಿ, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಬಂದು ಟ್ರೆಡಿಷನಲ್ ವೇ ಆಫ್ ಡೂಯಿಂಗ್. ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಸೂಪರ್. ಓಕೆ, ಆ ರೀತಿಯಲ್ಲಿ ಕೊಡ್ತಾ ಇದೀವಿ. ಸೂಪರ್ ಸರ್. ಇದು ಎಷ್ಟು ಥಿಕ್ನೆಸ್ ಬರ್ಬೋದು ಅಂದ್ರೆ ನೋಡಿದ್ರೆ ಅದು ತುಂಬಾ ದಪ್ಪ ಇದೆ, ಸೊ ಎಷ್ಟು ಥಿಕ್ನೆಸ್ ಬರ್ಬೋದು ಸರ್? ಹೌದು, ಇದು ಟ್ರೆಡಿಷನಲಿ ಇದರಲ್ಲಿ 2 ಲೇಯರ್ ಇದೆ. ಒಂದು ಟಾಪ್ ಲೇಯರ್ ಬಂದು ಆಕ್ಸೈಡ್. ಓಕೆ, ಆಕ್ಸೈಡ್ ಬಂದು ಹೈ ಡೆನ್ಸಿಟಿ ಆಕ್ಸೈಡ್ ಯೂಸ್ ಮಾಡ್ತಾ ಇದೀವಿ. ನಮ್ದು ಓಲ್ಡನ್ ಡೇಸ್ ಅಲ್ಲಿ ರೆಡ್ ಆಕ್ಸೈಡ್ ಫ್ಲೋರಿಂಗ್ ಮಾಡಿದೀವಿ ಅಲ್ವಾ, ಆ ರೀತಿಯಲ್ಲಿ ಆ ಆಕ್ಸೈಡ್ 5 ಕಲರ್ಸ್ ಬರ್ತಾ ಇದೆ. ಸೊ ಅದು 5 ಕಲರ್ಸ್ ಇಟ್ಕೊಂಡು ನಾವು ಬ್ಯಾಲೆನ್ಸ್ ಕಲರ್ಸ್ ರೆಡಿ ಮಾಡಿ ಕೊಡ್ತಾ ಇದೀವಿ. ಓಕೆ, ಸೊ ಟಾಪ್ ಲೇಯರ್ ಬಂದು ಒಂದು 3.5 mm ಇರುತ್ತೆ. ಟೋಟಲ್ ಸೆಕೆಂಡ್ ಲೇಯರ್ ಬಂದು ಕಂಪ್ಲೀಟ್ ಸಿಮೆಂಟ್ ಮಾರ್ಟರ್. ಓಕೆ, ಸಿಮೆಂಟ್ ಮಾರ್ಟರ್ ಮಿಕ್ಸ್ಡ್ ವಿತ್ ಲೋಕಲ್ ಸ್ಯಾಂಡ್ ಆಫ್ ಹಾತಂಗುಡಿ. ಓಕೆ, ಎರಡು ಸೇರಿ ಟೋಟಲ್ 18 mm ಬರುತ್ತೆ. ಸೊ ಟೈಲ್ ಡೈಮೆನ್ಷನ್ ಬಂದು ಟ್ರೆಡಿಷನಲಿ 10 inch by 10 inch. 10 inch. ಓಕೆ, ಥಿಕ್ನೆಸ್ 18 mm. ಇದು ಫ್ಲೋರ್ಗೆ ಆಗೋದು. ನಾವೇ ರೆಡಿ ಸ್ಕರ್ಟಿಂಗ್ ಕೊಡ್ತಾ ಇದೀವಿ ವಾಲ್ಕ್ ಹಾಕೋದಕ್ಕೆ. ಓಕೆ, ಸೊ ಅದು ಬಂದು 5 inch by 10 inch ಇರುತ್ತೆ. ಅದು ಸ್ಕರ್ಟಿಂಗ್ ಯೂಸ್ ಮಾಡ್ಬೋದು, ಫ್ಲೋರ್ ಅಲ್ಲಿ ಬಾರ್ಡರ್ ಯೂಸ್ ಮಾಡಬಹುದು. ಓಕೆ ಸರ್, ಅಲ್ಲಿ ಸ್ವಲ್ಪ ಇದು ಡಿಸೈನ್ಸ್ ಬನ್ನಿ ತೋರಿಸ್ತೀವಿ. ಸೊ ತುಂಬಾ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಆಕ್ಚುಲಿ, ನೋಡ್ಬೋದು. ಮತ್ತೆ ಇಲ್ಲಿ ಕೂಡ ಹಿಸ್ಟ್ರಿ ಎಲ್ಲ ಇದೆ, ಯಾರಾದ್ರೂ ಬಂದ್ರೆ ನೋಡ್ಕೊಬಹುದು. ಹೌದು. ಸೊ ಇನ್ನೊಂದು ಏನಂದ್ರೆ ನಮ್ಮ ಮೈಸೂರು ಪ್ಯಾಲೇಸ್ ಅಲ್ಲೂ ಯೂಸ್ ಮಾಡಿ, ಅದ್ರ ಬಗ್ಗೆ ಹೇಳಿ ಸರ್. ಹೌದು, ಇದು ಆತಂಗುಡಿ ಟೈಲ್ಸ್ ಬಂದು 19th century ಬಂದಿದೆ. ನಮ್ಮ ಚೋಳಾ ಪೀರಿಯಡ್ ಆವಾಗ ಬಂದಿದೆ ಇದು. ಓಕೆ, ಇದು ಆತಂಗುಡಿ ಬಂದು ಕಾರಿಗುಡಿ ಹತ್ರ ಇರೋ ಚಿಕ್ಕ ಗ್ರಾಮ ಇದು. ಚೆಟ್ಟಿನಾಡ್ ರೀಜನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಲ್ಲಿ ಫುಲ್ ಬಿಸ್ನೆಸ್ ಕಮ್ಯುನಿಟಿ ಚೆಟ್ಟಿಯಾಸ್ ಎಂದು. ಓಕೆ, ಅವ್ರ ಮನೆ ಕಟ್ಟುವಾಗಲೇ ಅವ್ರಿಗೆ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಬೇಕಾಯಿತು. ಓಕೆ, ವರ್ಲ್ಡ್ ಓವರ್ ಇಂದ. ಓಕೆ, ಒಂದೊಂದು ಮನೆ 25,000 30,000 ಇರುತ್ತೆ. ಬೆಸ್ಟ್ ಪ್ರಾಡಕ್ಟ್ಸ್ ಲೈಕ್ ಮಿರರ್ಸ್ ಫ್ರಮ್ ಬೆಲ್ಜಿಯಂ, ಕಾರ್ಪೆಟ್ಸ್ ಫ್ರಮ್ ಪರ್ಷಿಯಾ, ಟೀಕ್ ಫ್ರಮ್ ಬರ್ಮಾ. ಆ ರೀತಿಯಲ್ಲಿ ಟೈಲ್ಸ್, ಬೆಸ್ಟ್ ಟೈಲ್ಸ್ ಆವಾಗ ಯುನೈಟೆಡ್ ಕಿಂಗ್ಡಮ್, ಸ್ಪೇನ್, ಇಟ್ಲಿಯಿಂದ ಕರ್ಕೊಂಡು ಬಂದಿದ್ರು. ಹೌದಾ? ಸೊ ಸ್ಲೋಲಿ ಲೋಕಲ್ ಆರ್ಟಿಸನ್ಸ್ಗೂ ಆ ಸ್ಕಿಲ್ ಇತ್ತು. ಓಕೆ, ಸೊ ಲೋಕಲ್ ಸ್ಯಾಂಡ್ ಬಂದು ಒಂದು ಜಿಯೋಜೆನಿಕ್ ಸ್ಯಾಂಡ್ ಅದು. ಓಕೆ, ಜಿಯೋಜಿಲಿಕ್ಲಿ ಅವೈಲಬಲ್ ಸ್ಯಾಂಡ್ ಅದು. ಓಕೆ, ವೆರಿ ರಿಚ್ ಇನ್ ಮಿನರಲ್ಸ್. ಓಕೆ, ಟೆಸ್ಟ್ ಮಾಡಿದ್ರು. ಓಕೆ, 45 ಮಿನರಲ್ಸ್ ಇದೆ ಆ ಸ್ಯಾಂಡಲ್ಲಿ. ದ ಬ್ಯೂಟಿ ಆಫ್ ದ ಸ್ಯಾಂಡ್ ಏನಂತ, ಸಮ್ಮರಲ್ಲಿ ಒಂದು 4-5 degrees ಕೂಲಿಂಗ್ ಇರುತ್ತೆ, ವಿಂಟರ್ ಅಲ್ಲಿ 4-5 degrees ವಾರ್ಮ್ತ್ ಇರುತ್ತೆ. ಇದು ಎಲ್ಲೂ ಸಿಕ್ಕೋದಿಲ್ಲ. ಓಕೆ, ಮತ್ತೆ ಇನ್ನೊಂದು ಅದು ಫೈನ್ ಗ್ರೈನ್ಸ್. ಓಕೆ, ಯಾಕೆಂದ್ರೆ ರಿವರ್ ಸ್ಯಾಂಡ್ ಮತ್ತೆ ರಿವರ್ ಟ್ರಾವೆಲ್ ಬಂದು ಶಾರ್ಟ್ ಡಿಸ್ಟೆನ್ಸ್ ರಿವರ್. ಹೌದು. ಓಕೆ, ಶಾರ್ಟ್ ಡಿಸ್ಟೆನ್ಸ್ ರಿವರ್ ಸ್ಯಾಂಡ್ ಬರೋದು ಫೈನ್ ಗ್ರೈನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಟೈಲ್ಸ್ ಬಂದು ಡೆನ್ಸಿಟಿ ಚೆನ್ನಾಗಿ ಬರುತ್ತೆ. ಓಕೆ, ಡೆನ್ಸಿಟಿ ಮತ್ತೆ ಲೋ ಆಲ್ಕಲಿ ಸಿಮೆಂಟ್ ನಾವು ಯೂಸ್ ಮಾಡ್ತಾ ಇದೀವಿ. ಓಕೆ, ಯಾಕೆಂದ್ರೆ ಲೋ ಆಲ್ಕಲಿ ಸಿಮೆಂಟ್ ಇಂದ ಕ್ರ್ಯಾಕ್ಸ್ ಬರೋದಿಲ್ಲ. ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರಾಸೆಸ್. ಸೊ ಒಂದು ಗ್ಲಾಸ್ ಇಟ್ಕೊಂಡು ಅದ್ಮೇಲೆ ಪ್ಯಾಟರ್ನ್, ಅದು ಒಂದು ಬ್ರಾಸ್ ಅಲ್ಲಿ ಇರುತ್ತೆ ಮೋಲ್ಡ್. ಪ್ಯಾಟರ್ನ್ ಅಲ್ಲಿ ಸ್ಕಿಲ್ಡ್ ಆರ್ಟಿಸನ್ಸ್ ಬಂದು ಟಾಪ್ ಲೇಯರ್ ಮಾಡ್ತಾರೆ, ಅವರೇ ಡಿಸೈನ್ ಮಾಡೋದು. ಓಕೆ, ಸೆಮಿ ಸ್ಕಿಲ್ಡ್ ಬಂದು ಬಾಟಮ್ ಲೇಯರ್ ಮಾಡ್ತಾರೆ. ಒಂದು ಟೀಮ್ ಅಲ್ಲಿ ಒಂದು ಬೆಂಚ್ ಹೇಳ್ತೀವಿ, ಒಂದು ಬೆಂಚ್ ಅಲ್ಲಿ 2 ಜನ ಇರ್ತಾರೆ, ಒಂದು ಸ್ಕಿಲ್ಡ್ ಒಂದು ಸೆಮಿ ಸ್ಕಿಲ್ಡ್ ಇರ್ತಾರೆ. ಓಕೆ, ಸ್ಕಿಲ್ಡ್ ಪರ್ಸನ್ ಟಾಪ್ ಲೇಯರ್ ರೆಡಿ ಮಾಡಿ ಕೊಡ್ತಾರೆ. ಬ್ಯಾಲೆನ್ಸ್ ಬಂದು ಕಂಪ್ಲೀಟ್ ಸಿಮೆಂಟ್ ಸ್ಲರಿ. ಓಕೆ, ನ್ಯಾಚುರಲ್ ಸ್ಯಾಂಡ್ ಮಿಕ್ಸ್ಡ್ ವಿತ್ ಲೋ ಆಲ್ಕಲಿ ಸಿಮೆಂಟ್. ಓಕೆ, ಅದು ರೆಡಿ ಮಾಡಿದ್ವಿ. ಇವತ್ತು ರೆಡಿ ಮಾಡಿ ಒಂದು ದಿನ ಬಿಟ್ಟು 2-3 ದಿನ ನಾವು ವಾಟರ್ ಕೂಲಿಂಗ್ ಹಾಕ್ತೀವಿ. ಆಮೇಲೆ ಅಲ್ಲಿಂದ ತೆಗೆದ್ಬಿಟ್ಟು ನ್ಯಾಚುರಲ್ ಕ್ಯೂರಿಂಗ್ ಆಗುತ್ತೆ. ಸನ್ಲೈಟ್ ಇಲ್ಲ, ನ್ಯಾಚುರಲ್ ಕ್ಯೂರಿಂಗ್ ಆಗುತ್ತೆ. ಸೊ ಒಂದು ಟೈಲ್ ರೆಡಿ ಮಾಡೋದಕ್ಕೆ ಅಟ್ಲೀಸ್ಟ್ 18 to 20 days ಆಗುತ್ತೆ. ಒಂದೊಂದು ಟೈಲ್ ಒಂದು ಆರ್ಟ್ ತರ ಇದು ರೆಡಿ ಮಾಡಿ ಅಲ್ಲಿಂದ ಕಳಿಸ್ತಾ ಇದ್ದಾರೆ. ಸಪೋಸ್ ಇವಾಗ ಯಾರಾದ್ರೂ ಒಂದು ಕಸ್ಟಮೈಸ್ ಕಲರ್ ನಿಮ್ಮ ಹತ್ರ ಇರೋ ಡಿಸೈನ್ ಚೂಸ್ ಮಾಡಿದ್ರೆ ಎಷ್ಟು ದಿನ ಟೈಮ್ ತಗೊಬಹುದು ಸರ್? ನಮ್ಮ ರೆಗ್ಯುಲರ್ ಟೈಲ್ಸ್ ಸ್ಟಾಕ್ ಇಡ್ತಾ ಇದೀವಿ. ಅದು ಬಿಟ್ಟು ಕಸ್ಟಮೈಸ್ ಕಲರ್ಸ್ ಮಾಡಬೇಕಂದ್ರೆ ಒಂದು 2000-3000 ಸ್ಕ್ವೇರ್ ಫೀಟ್ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅಂತ ನಮ್ಗೆ ಒಂದು 3-4 weeks ಟೈಮ್ ಆಗುತ್ತೆ. ಓಕೆ, ಜಾಸ್ತಿ ಬೇಕಂದ್ರೆ ಇನ್ನೊಂದು 1 or 2 weeks ಎಕ್ಸ್ಟ್ರಾ ಬೇಕಾಗುತ್ತೆ. 1 or 2 weeks ಎಕ್ಸ್ಟ್ರಾ ಬರುತ್ತೆ. ಓಕೆ ಸರ್, ಸೊ ಇದೆಲ್ಲಾನು ಸೇಮ್ ಮೆಟೀರಿಯಲ್ ಬಟ್ ಡಿಸೈನ್ಸ್ ಬೇರೆ. ಹೌದು. ಓಕೆ ಸರ್, ಇಲ್ಲೂ ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡೋಣ. ಹೌದು, ಬನ್ನಿ. ಸೊ ಇದು ಮೇಲ್ಗಡೆಯಿಂದ ನೋಡ್ತಿರ್ಬೋದು. ಸೊ ಈ ಡಿಸೈನ್ಸ್ ಹೆಸರುಗಳು ಏನಾದ್ರು ಇದೆಯಾ ಅಥವಾ ಇದು ಕೋಡ್ ಬಗ್ಗೆ ಹೇಳ್ತಾ ಇದೀವಿ? ಯಾಕೆಂದ್ರೆ ತುಂಬಾ ಡಿಸೈನ್ಸ್ ಇದೆ. ಹೌದು, ನೇಮಿಂಗ್ ಮಾಡೋದು ತುಂಬಾ ಕಷ್ಟ, ಅದಕ್ಕೋಸ್ಕರ ಕೋಡ್ ಇಟ್ಟಿದೀವಿ. ಓಕೆ, ಹೌದು, ಸೂಪರ್ ಸರ್. ಬೇರೆ ಯಾವ ತರ ಡಿಸೈನ್ಸ್ ಇದೆ ಅದೊಂದ್ಸತಿ ತೋರಿಸ್ಬೋದು ನೋಡಿ. ಓಕೆ,
ಫಸ್ಟ್ ನೋಡಿರೋದು ಫ್ಲೋರಲ್, ಇದು ಬಂದು ಜಾಮೆಟ್ರಿಕ್ ಡಿಸೈನ್ಸ್. ಡಿಸೈನ್ಸ್ ಓಕೆ. ಸೊ ಇದು ಬಂದು ಫ್ಲೋರಲ್ ಡಿಸೈನ್ ಇದೆ, ಮಿಕ್ಕಿದ ಪ್ಲೇನ್ ಇದೆ. ಹೌದು, ಓಕೆ. ಯಾಕೆಂದ್ರೆ ಇಲ್ಲಿ ಸಿಟಿಯಲ್ಲಿ ಮಿನಿಮಲಿಸ್ಟಿಕ್ ಆರ್ಕಿಟೆಕ್ಚರ್ ಬೇಕಾಯಿತು, ತುಂಬಾ ಡಿಸೈನ್ಸ್ ಬೇಡ, ಮತ್ತೆ ಕಲರ್ಫುಲ್ ಬೇಕಾಯಿತು, ಅದಕ್ಕೋಸ್ಕರ ಇದೆ. ಓಕೆ ಓಕೆ ಓಕೆ. ಸೊ ಇದು ಕೂಡ ನೋಡ್ಬೋದು, ಸೂಪರ್ ಇದೆ ಡಿಸೈನ್ಸ್. ಸೊ ಇವಾಗ ಯಾರು ವಾಟ್ಸ್ಆ್ಯಪ್ ಮಾಡಿದ್ರೆ ನೀವು ಡಿಸೈನ್ಸ್ PDF ಖಂಡಿತ ಕೊಡ್ತೀವಿ. ಡಿಸೈನ್ಸ್ ಜೊತೆನೆ ನಾವು ಲೇಯಿಂಗ್ ಹೆಂಗ್ ಮಾಡೋದು, ಓಕೆ, ಮಾಡಿರೋದು ಜಾಗ ಎಲ್ಲಿ ಇರುತ್ತೆ, ಓಕೆ, ಯಾವ ರೀತಿಯಲ್ಲಿ ನಾವು ಟೆಸ್ಟ್ ಮಾಡಿರೋದು ಎಲ್ಲ ಕೊಡ್ತೀವಿ. ಎಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಎಲ್ಲ ಕಲರ್ಸ್ ಇದೆ, ಎಲ್ಲ ಕಲರ್ಸ್ ಇದೆ. ಓಕೆ ಓಕೆ, ಸೂಪರ್. ಸೊ ಇದನ್ನೆಲ್ಲ ನಾವು ಬರೀ ಇಂಟೀರಿಯರ್ ಒಳಗೆ ಮಾತ್ರ ಯೂಸ್ ಮಾಡಬೇಕಲ್ಲ ಸರ್? ಮನೆ ಒಳಗೆ? ಕರೆಕ್ಟ್, ಒಳಗೆ ಯೂಸ್ ಮಾಡಬೇಕು, ಮತ್ತೆ ಮನೆಗೆ ಯೂಸ್ ಮಾಡ್ಬೋದು, ಕಮರ್ಷಿಯಲ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೋಟೆಲ್ಸ್, ರೆಸಾರ್ಟ್ಸ್, ಕಾಟೇಜಸ್, ಪಾರ್ಲರ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಯೂಸ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು ಲುಕ್ ಬರುತ್ತೆ, ನೋಡಿದ ತಕ್ಷಣ ವಾವ್ ಅನ್ಸುತ್ತೆ, ಆ ತರ ಒಂದು ಆಂಟಿಕ್ ಲುಕ್ ಬರುತ್ತೆ. ಆಂಟಿಕ್ ಲುಕ್, ಹೌದು. ಓಕೆ, ಸೂಪರ್. ಸೊ ಇಷ್ಟು ಡಿಸೈನ್ಸ್ ಕೂಡ ಇದೆ, ಇನ್ನ ಸಿಕ್ಕಾಪಟ್ಟೆ ಪ್ಯಾಟರ್ನ್ಸ್ ಇದೆ, ನೋಡ್ತಾ ಹೋದ್ರೆ ಅದು ಕೂಡ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಕಸ್ಟಮೈಸೇಷನ್ ಬಂದು ಇದು ಲೆಮನ್ ಎಲ್ಲೋ, ಓಕೆ, ನಾವು ಮ್ಯಾಂಗೋ ಎಲ್ಲೋ ತೋರಿಸ್ಬೋದು, ಆ ರೀತಿಯಲ್ಲಿ ಓಕೆ, ಅಷ್ಟು ಡೀಟೇಲ್ ಕಸ್ಟಮೈಸ್ ಮಾಡಿ ಕೊಡ್ಬೋದು. ಓಕೆ, ಸೂಪರ್. ಸೊ ಇಷ್ಟೆಲ್ಲ ಕೂಡ ಆಪ್ಷನ್ಸ್ ಇದೆ. ಸೊ ಈ ತರ ಸ್ಟೆಪ್ಸ್ ಕೂಡ ನೋಡ್ಬೋದು, ಆ ತರ ಒಂದು ಹಾಕೊಬಹುದು. ಕರೆಕ್ಟ್, ಸ್ಟೆಪ್ಸ್ ಹಾಕ್ಬೋದು. ಸೊ ವಾಶ್ರೂಮ್ಸ್, ಬಾತ್ರೂಮ್ಸ್ ಎಲ್ಲ ವಾಲ್ಗೆ ಹಾಕೊಬಹುದು, ನಾವು ವಾಲ್ಗೆ ಯೂಸ್ ಮಾಡ್ಬೋದು. ಫ್ಲೋರ್ ಬಂದು ಸ್ವಲ್ಪ ಗ್ಲಾಸಿ ಟೈಲ್ ಅಲ್ವಾ, ಅದಕ್ಕೋಸ್ಕರ ಫ್ಲೋರ್ ಸಜೆಸ್ಟ್ ಮಾಡಲ್ಲ. ಓಕೆ ಓಕೆ, ಸೂಪರ್. ನೆಕ್ಸ್ಟ್ ಇವಾಗ ಬ್ಯಾಂಗ್ಳೂರಲ್ಲಿ ಮಾತ್ರ ಸಪ್ಲೈ ಇದೆಯಾ ಅಥವಾ ನಿಮ್ದು ಆಲ್ ಓವರ್ ಕರ್ನಾಟಕ ಇರುತ್ತಾ, ಹೇಗೆ ಅಂತ? ನಾವು ಈಗ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದೀವಿ. ಇದು ಶುರು ಮಾಡಿದ ಮೇಲೆ ಬ್ಯಾಂಗ್ಳೂರ್ ಸಪ್ಲೈ ಮಾಡಿದ್ವಿ, ಮೈಸೂರು, ಮ್ಯಾಂಗ್ಳೂರ್, ಬೆಲ್ಗಾಂ ಮಾಡಿದೀವಿ, ಓಕೆ, ಆಮೇಲೆ ಪೂನಾ ಮಾಡಿದೀವಿ, ಬಾಂಬೆ ಮಾಡಿದೀವಿ, ಓಕೆ, ಡೆಲ್ಲಿ ತನಕ ಮಾಡಿದೀರಾ? ಹೌದು. ಓಕೆ, ಸಪೋಸ್ ಇವಾಗ ಯಾರು ಪರ್ಚೇಸ್ ಮಾಡ್ತಾರೆ ಬಟ್ ಇನ್ಸ್ಟಾಲೇಷನ್ ಮಾಡಬೇಕು ಅಂದ್ರೆ ನಿಮ್ ಕಡೆಯಿಂದ ಏನಾದ್ರು ಸಜೆಸ್ಟ್ ಮಾಡ್ತೀರಾ ಅಥವಾ ಹೇಗೆ ಸರ್? 2 ಆಪ್ಷನ್ಸ್ ಕೊಡ್ತಾ ಇದೀವಿ. ಸ್ಮಾಲ್ ಏರಿಯಾ ಅಂತ ಒಂದು 200-300 ಸ್ಕ್ವೇರ್ ಫೀಟ್ ಇದೆ ಅಂತ ನಾವು ಡೀಟೇಲ್ ವಿಡಿಯೋ ಕೊಡ್ತಾ ಇದೀವಿ. ಓಕೆ, ಅದು ಇಟ್ಕೊಂಡು ಮಾಡಬಹುದು, ನಾರ್ಮಲ್ ಲೇಯರ್ ಮಾಡಬಹುದು. ಓಕೆ, ಅಷ್ಟು ಡಿಫರೆನ್ಸ್ ಇಲ್ಲ ಲೇಯಿಂಗ್ ಅಲ್ಲಿ. ಒಂದು ದೊಡ್ಡ ಕ್ವಾಂಟಿಟಿ 2,000-3,000 ಸ್ಕ್ವೇರ್ ಫೀಟ್ ಇದೆ, ವಿಲೇಜ್ ಇಂದ ಲೇಯರ್ ಬರ್ಬೇಕಂದ್ರ ನಮ್ ಲೇಯರ್ ಬರ್ಬೋದು, ಅಲ್ಲಿಂದ ಬಂದು ಲೇ ಮಾಡಿ ಕೊಡ್ತಾರೆ. ಸೂಪರ್ ಸರ್, ಏನು ತೊಂದರೆ ಇಲ್ಲ. 2 ಆಪ್ಷನ್ಸ್ ಇದೆ ಸರ್. ಇವಾಗ ಟೈಲ್ಸ್ ಬಗ್ಗೆ ಡೀಟೇಲ್ ಆಗಿ ಆಪ್ಷನ್ಸ್ ಎಲ್ಲ ಕೊಟ್ರಿ, ಇದನ್ನ ಟೆಸ್ಟಿಂಗ್ ಮಾಡಿದೀರಾ ಅಂತ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಆತಂಗುಡಿ ಟೈಲ್ಸ್ ಬಂದು ಒಂದು ಆರ್ಗನೈಸ್ಡ್ ಇಂಡಸ್ಟ್ರಿ ಇಲ್ಲ. ಓಕೆ, ಸೊ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ನ್ಯಾಷನಲ್ ಸ್ಟ್ಯಾಂಡರ್ಡ್ ಆ ರೀತಿಲಿ ಏನೂ ಇಲ್ಲ. ಕಸ್ಟಮರ್ಸ್ ಯಾವ ತರ ಕೇಳ್ತಾರೋ, ಯಾವ ಪ್ರೈಸ್ ಕೊಡ್ತಾರೋ ಆ ರೀತಿಲೇ ಮಾಡಿಕೊಟ್ಬಿಡ್ತಾರೆ ಅಲ್ಲಿ. ಓಕೆ, ಯಾಕೆಂದ್ರೆ ಇದು ಒಂದು ಕಾಟೇಜ್ ಇಂಡಸ್ಟ್ರಿ, ಅಷ್ಟು ಲೈಫ್ ಈಸಿ ಇಲ್ಲ ಅಲ್ಲಿ. ಸ್ಮಾಲ್ ಸ್ಕೇಲ್, ತುಂಬಾ ಸ್ಮಾಲ್ ಸ್ಕೇಲ್ ಇದು. ಸೊ ಒಂದು ತಿಂಗಳಲ್ಲಿ ಒಂದು 10-15 ದಿನ ಅವ್ರಿಗೆ ಕೆಲಸ ಸಿಗ್ತೆ, ಬ್ಯಾಲೆನ್ಸ್ ಸುಮ್ಮನೆ ಇರ್ತಾರೆ. ಓಕೆ, ಸೊ ಇಲ್ಲಿಂದ ಕಸ್ಟಮರ್ ಹೋಗಿದಾರಂತ ಕಸ್ಟಮರ್ ಯಾವ ಬಡ್ಜೆಟ್ ಇಲ್ಲ ಆ ಬಡ್ಜೆಟ್ ಮಾಡಿ ಕೊಟ್ಬಿಡ್ತಾರೆ. ಸೊ ಆ ರೀತಿಲಿ ನಾವು ಮಾಡಕ್ ಆಗಲ್ಲ, ಯಾಕೆಂದ್ರೆ ನಾವು ಕಸ್ಟಮರ್ ಬಂದು ನಿಶ್ ಕಸ್ಟಮರ್ಸ್, ಸ್ಪ್ಯಾನಿಷ್ ಟೈಲ್ಸ್ ತಗೊಳ್ತಾರೆ, ಆ ಕಸ್ಟಮರ್ಸ್ ಆರ್ಕಿಟೆಕ್ಟ್ಸ್. ಓಕೆ, ಅವ್ರಿಗೂ ಕ್ವಾಲಿಟಿ ಪ್ರಾಡಕ್ಟ್ ಬೇಕು, ಮತ್ತೆ ರೀಸನಬಲ್ ಪ್ರೈಸ್ ಅಲ್ಲಿ ಬೇಕು. ಓಕೆ, ಸೊ ಅದಕ್ಕೋಸ್ಕರ ನಾವು ಏನ್ ಮಾಡಿದೀವಿ ಅಂತ ಕನ್ಸಿಸ್ಟೆಂಟ್ ಇಂದ ಫಸ್ಟ್ ಇಂದ ಈಗ ಎವ್ರಿ 3-4 ಮಂತ್ಸ್ ನಾವು ಕ್ವಾಲಿಟಿ ಟೆಸ್ಟ್ ಮಾಡ್ತಾ ಇದೀವಿ, ಗವರ್ಮೆಂಟ್ ಅಕ್ರೆಡಿಟೆಡ್ ಲ್ಯಾಬ್ ಇಂದ. ಓಕೆ, ನೀವು ನೋಡಬಹುದು ಎಷ್ಟು ಥಿಕ್ನೆಸ್, ಎಷ್ಟು ಬ್ರೇಕಿಂಗ್ ಸ್ಟ್ರೆಂತ್, ವಾಟರ್ ಅಬ್ಸಾರ್ಪ್ಷನ್. ಓಕೆ, ನಾವು ವಾಟರ್ ಅಬ್ಸಾರ್ಪ್ಷನ್ 50% ನಾರ್ಮಲ್ ಎಮ್ಸಾಂಡ್ ಇದು ಕಂಪೇರ್ ಮಾಡಿರೋದು. ನಿಮ್ಗೆ ಗೊತ್ತು, ವಾಟರ್ ಅಬ್ಸಾರ್ಪ್ಷನ್ ಕಡಿಮೆ ಇದ್ರೆ ಅಂತ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ಓಕೆ, ಸೊ ನಮ್ ಡೆನ್ಸಿಟಿ ಬಂದು 500 ನ್ಯೂಟನ್ಸ್ ಪರ್ ಸ್ಕ್ವೇರ್ ಮಿಲಿಮೀಟರ್. ಓಕೆ, ಹಾರ್ಡ್ನೆಸ್ ಬಂದು 6 ಮೋರ್ ಸ್ಕೇಲ್. ಇದು ಒಂದು ವಿಟ್ರಿಫೈಡ್ ಟೈಲ್, ಆ ರೀತಿಯಲ್ಲಿ ಇರುತ್ತೆ ಪ್ರಾಡಕ್ಟ್ ಕ್ವಾಲಿಟಿ. ನಾವು ಒಬ್ರು ಮಾತ್ರ ಫಸ್ಟ್ ಇಂದ ಇವಾಗ ಟೆಸ್ಟ್ ಮಾಡಿ ಕೊಡೋದು ಈ ಪ್ರಾಡಕ್ಟ್, ಬೇರೆ ಯಾರು ಕೊಡೋದಿಲ್ಲ ಇದು. ಕರೆಕ್ಟ್. ಓಕೆ, ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್, ಬ್ಲಾಕ್ ಅಂಡ್ ವೈಟ್ ಹಿಯರ್. ಸೂಪರ್ ಸರ್. ಮತ್ತೆ ಇದರಲ್ಲಿ ಸ್ಯಾಂಡ್ ಯಾವ್ದು ಯೂಸ್ ಮಾಡ್ತೀರಾ, ಅದು ಹೆಂಗ್ ಡಿಫರೆನ್ಸ್ ತೋರಿಸ್ತೀರಾ ಅಂತ? ತೋರಿಸ್ತೀವಿ ಬನ್ನಿ. ಇದು ಬಂದು ಆತಂಗುಡಿ ಸ್ಯಾಂಡ್. ಓಕೆ, ಇದು ಓಕೆ, ಆತಂಗುಡಿ ಲೋಕಲ್ ರಿವರೈನ್ ಸ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಇದು ಅಲ್ಲಿ ಆತಂಗುಡಿ ಟೈಲ್ಸ್ ಬಿಟ್ಟು ಬೇರೆ ಏನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ ಅಲ್ಲಿ. ಹೌದು. ಓಕೆ, ಮತ್ತೆ ಇದು ನಮ್ದು ರೆಗ್ಯುಲರ್ ಸ್ಯಾಂಡ್, ನಾವು ಈಗ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತಾ ಇದೀವಿ. ಓಕೆ, ಇದು ನಮ್ಮ ಪ್ಲಾಸ್ಟಿಕ್ ಒಳ್ಳೆ ಇದು, ಯಾಕೆಂದ್ರೆ ಇದು ಮಾಡಿಬಿಟ್ಟು 2 ಕೋಟ್ ಪಟ್ಟಿ ಮಾಡಬೇಕು, 2-3 ಕೋಟಿ ಪೇಂಟ್ ಮಾಡಬೇಕು. ಓಕೆ, ಯಾಕೆಂದ್ರೆ ಕ್ರಾಕ್ಸ್ ಬರುತ್ತೆ ಅದರಲ್ಲಿ. ಓಕೆ, ನಾವು ಈ ಸ್ಯಾಂಡಲ್ಲಿ ಮಾಡ್ತಾ ಇದೀವಿ. ಓಕೆ, ನಿಮ್ಗೆ ಗೊತ್ತಿದೆ ಸ್ಯಾಂಡ್ 1 ರೂಪಾಯಿ ಅಂತ, ಇದು 2 ರೂಪಾಯಿ.
ಡಬಲ್ ಇರುತ್ತೆ. ಹೌದು ಓಕೆ. ನಾವು ಮಾಡೋದು ಇದರಲ್ಲಿ ಮಾಡೋದು. ಹೌದು ಯಾಕೆಂದ್ರೆ ಇದರಲ್ಲಿ ಲೈಫ್ ಬರುತ್ತೆ, ಇದರಲ್ಲಿ ಬರೋದಿಲ್ಲ. ಸೂಪರ್ ಸರ್. ನಿಮ್ದು ಪ್ಯಾಕಿಂಗು ಅದೆಲ್ಲ ಒಂದ್ಸತಿ ಹೌದು, ನಾವು ಒಬ್ಬರು ಮಾತ್ರ ಪ್ಯಾಕಿಂಗ್ ಮಾಡೋದು. ಓಕೆ. ಇಲ್ಲಿ ಬಂದು ನಾವು ಪ್ಯಾಕ್ ಮಾಡಿ ಕೊಡ್ತಾ ಇದೀವಿ. ಓಕೆ ಓಕೆ, ಗಾಡಿಯಿಂದ ಫುಲ್ ಗಾಡಿ ತಗೊಂಡ್ ಬರ್ತೀವಿ, ಟೈಲ್ಸ್ ಓಕೆ ತಗೊಂಡ್ ಬಂದು ಇಲ್ಲಿ ಇಲ್ಲೆಲ್ಲ ಕ್ವಾಲಿಟಿ ಮಾಡ್ಕೊಂತೀರಾ? ಹೌದು, ಇಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ರಿಜೆಕ್ಟೆಡ್ ಪೀಸ್ ಸೆಪರೇಟ್ ಇಡ್ತಾರೆ. ಸೊ ಈ ತರ ಡ್ಯಾಮೇಜ್ ಆದ್ರೆ ಸೆಪರೇಟ್ ಇಡ್ತಾರೆ. ಡ್ಯಾಮೇಜ್ ಬೇರೆ ಏನು ಕ್ವಾಲಿಟಿ ಇಶ್ಯೂಸ್ ಇದೆಯಾ, ಇದು ಫುಲ್ ಲಾಸ್ಟ್ ವೀಕ್ ರಿಜೆಕ್ಷನ್ಸ್ ಇದು. ಹೌದು, ಆಮೇಲೆ ನಾವು ಪ್ಯಾಕ್ ಮಾಡಿ ಜಸ್ಟ್ ಒಂದು ದಿನ ಮುಂಚೆ ಪ್ಯಾಕ್ ಮಾಡಿ ಕಸ್ಟಮರ್ಸ್ ಕೊಡ್ತಾ ಇದೀವಿ. ಸೊ ಒಂದ್ ದಿನ ಮುಂಚೆ ಪ್ಯಾಕ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಇದು ನಾಳೆ ಹೋಗ್ತಾ ಇದೆ. ಸೊ ಇದೆಲ್ಲ ಪ್ಯಾಕಿಂಗ್ ಆಗಿ ನಾಳೆ ಹೋಗ್ತಾ ಇದೆ. ಓಕೆ ಓಕೆ ಓಕೆ. ಸೊ ಕಸ್ಟಮರ್ಸ್ಗೂ ಕರೆಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಮಾತ್ರ ಸಿಗ್ತೆ. ಓಕೆ. ನಾವು ಒಬ್ಬರು ಮಾತ್ರ ಈ ಆತಮಡಿ ಟೈಲ್ಸ್ ಕ್ವಾಲಿಟಿ ಟೆಸ್ಟ್ ಮಾಡಿ ಸಾರ್ಟಿಂಗ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾ ಇದೀವಿ. ಸೊ 100% ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಪರ್ಫೆಕ್ಟ್ ಪ್ರಾಡಕ್ಟ್ ಬರುತ್ತೆ ಅವ್ರಿಗೂ. ಓಕೆ, ಇವಾಗ ಸರ್ ಬಂದ್ಬಿಟ್ಟು ಫುಲ್ ಡೀಟೇಲ್ಸ್ ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ವಿನೋದ್ ಅಂತ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಾಂ ಸರ್, ಹೇಳಿ. ಸರ್ ನನ್ನ ಹೆಸರು ವಿನೋದ್ ಅಂತ. ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು. ಓಕೆ. ಸೊ ನೀವು ಆಪರೇಷನ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತೀರಾ ಇಲ್ಲಿ? ಹೌದು ಸರ್. ಸೊ ಇವಾಗ ಶಾಪ್ ಬಂದ್ಬಿಟ್ಟು ಯಾವ ಟೈಮಿಂದ ಯಾವ ಟೈಮಿಗೆ ಓಪನ್ ಇರುತ್ತೆ ಸರ್? ಮಾರ್ನಿಂಗ್ 9:30 ಟು ಈವ್ನಿಂಗ್ 6:30 ತನಕ ಓಪನ್ ಇರುತ್ತೆ. ಸೊ ಎಲ್ಲ ಡೇನೂ ಓಪನ್ ಇರುತ್ತೆ ಆಲ್ಮೋಸ್ಟ್? ಮಂಡೇ ಟು ಸ್ಯಾಟರ್ಡೇಸ್ ಇರುತ್ತೆ. ಸಪೋಸ್ ಇವಾಗ ಯಾರಿಗಾರು ಕಾಲ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರನೇ ಮಾತಾಡ್ಬೋದಲ್ಲ ಸರ್? ನನ್ನ ಹತ್ರನೇ ಮಾಡೋದು. ಓಕೆ, ವಾಟ್ಸ್ಆಪ್ ಅಲ್ಲಿ ಈ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಹೌದು, ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀವಿ. ಸಂಡೇ ಓಪನ್ ಇರುತ್ತಾ ಅಥವಾ ಸಂಡೇ ಹಾಲಿಡೇ ಇರುತ್ತೆ? ಸಂಡೇ ಹಾಲಿಡೇ ಇರುತ್ತೆ, ಮಿಕ್ಕಿದೆಲ್ಲನೂ ಓಪನ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.